ಸ್ನೇಹಿತರೆ, ಇವತ್ತು 24/6/2026. ನಾನು ಈ ಒಂದು ಸಂದರ್ಭದಲ್ಲಿ 5 ನಿಮಿಷದಲ್ಲಿ ಭಾಷಣ ಕಲಿಯೋದು ಹೇಗೆ ಅಂದ್ಬಿಟ್ಟು 1 ನಿಮಿಷ ಸದ್ಯಕ್ಕೆ ಮಾತಾಡ್ರಿ, ನಿಮ್ಮ ಅನುಭವ ಹೇಳ್ಕೊಳ್ರಿ ಅಂತಿದ್ದೀನಿ. ನೀವೆಲ್ಲ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಅನುಭವ ಹೇಳ್ಕೊಳ್ಳಿ. ಮೇಡಮ್, ಆರಂಭ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ದೇವಕಿ. ನಾನು ಯಲಹಂಕದಿಂದ ಬಂದಿದ್ದೇನೆ. ನನ್ನ ವೃತ್ತಿ ಪ್ರೈಮಾ ಡಯಾಗ್ನೋಸ್ಟಿಕ್ ಅಲ್ಲಿ ನಾನು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಾನು ಇಲ್ಲಿ ಬಂದ ಉದ್ದೇಶ ಏನು ಅಂತಂದರೆ, ನಾನು ಅಭ್ಯಾಸಿ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ, ಏನು ಮೀಟಿಂಗು, ಯಾವ ಥರ ಏನೇನು ಹೇಳ್ಕೊಡ್ತಾರೆ ಅಂತ ನನ್ನ ಫ್ರೆಂಡ್ಸ್ ಜೊತೆಗಳಲ್ಲಿ ನಾನು ಬಂದಿದ್ದೇನೆ ತಿಳ್ಕೊಳ್ಳೋಕ್ಕೋಸ್ಕರ. ನಾನು 3 ತಿಂಗಳಿಂದ ನಾನು ಧ್ಯಾನದಲ್ಲಿ ಇದ್ದೇನೆ. ನನ್ನ ಕೆಲಸದ ಒತ್ತಡ ಇರೋದರಿಂದ ನನಗೆ ತುಂಬ ಅವಕಾಶ ಸಿಗಲ್ಲ. ಸ್ವಲ್ಪ ಅವಕಾಶ ಸಿಗುವಾಗ ಹೋಗಿ ನಾನು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೇನೆ. ಇದನ್ನು ಮುಂದುವರಿಸಬೇಕಂತ ನನ್ನ ಆಸೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ, ಬನಶಂಕರಿಯಿಂದ ಬಂದಿದ್ದೇನೆ. ನಾನು ಗೃಹಿಣಿಯಾಗಿದ್ದೆ. ನನಗೆ ಚಿರಪರಿಚಿತವಾದ ಹಾರ್ಟ್ಫುಲ್ನೆಸ್ ಅಭ್ಯಾಸವು ನನಗೆ ಏನಂದರೆ ನನಗೆ ಅದರ ಬಗ್ಗೆ ತಿಳಿದಿರಲಿಲ್ಲ. ಎಲ್ಲರಿಗೂ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆನ ಹುಡ್ಕೊಂಡು ದೇವಸ್ಥಾನಗಳಿಗೆ ಅಲ್ಲಿ ಪರಿಹಾರ ಸಿಗುತ್ತೇನೋ ಇಲ್ಲಿ ಸಿಗುತ್ತೇನೋ ಅಂತ ನನ್ನ ಮನಸ್ಸಿನ ಒತ್ತಡನ ನಿವಾರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೆ ದೇವಸ್ಥಾನಗಳಿಗೆ. ಅಲ್ಲಿಯೇ ಎಷ್ಟು ದೇವಸ್ಥಾನಗಳು ಸುತ್ತಿದ್ರು ನನಗೆ ಯಾವುದೇ ರೀತಿ ಅಲ್ಲಿದ್ದ ಸಮಸ್ಯೆ ಬಗೆಹರಿಲಿಲ್ಲ. ಹೊರಗೆ ಒಂದಿನ ನನ್ನ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲೊಂದ್ಸಾರಿ ಒಂದು ಧ್ಯಾನ ಮಂದಿರ ಇದೆ, ಯಾಕೆ ನೀವು ನೋಡಬಾರ್ದು ಒಂದ್ಸಾರಿ ಅಂತ ನನ್ನ ಸ್ನೇಹಿತರೊಬ್ಬರು ಹೇಳಿದರು. ಸರಿ, ನಾನು ಅದನ್ನು ನೋಡೋಣ ಅಂತ ಭೇಟಿ ಕೊಟ್ಟೆ. ಆನಂತರ ನನಗೆ ಒಳಗಡೆ ಅಲ್ಲಿ ಎಂಟರ್ ಆಗಿದ ತಕ್ಷಣ ಅಲ್ಲಿ ಒಂದು ಪ್ರಶಿಕ್ಷಕರಂತಿದ್ದಾರೆ, ಹಾರ್ಟ್ಫುಲ್ನೆಸ್ ಪ್ರಶಿಕ್ಷಕರು. ಅವರು ನಮಗೆ ಸಾವಧಾನವಾಗಿ ಕೂರಿಸಿ ವಿಶ್ರಾಂತಿ ವಿಧಾನವನ್ನು ಹೇಳ್ಕೊಟ್ರು. ಅಲ್ಲಿ ಧ್ಯಾನ ಮಾರ್ಗ ಏನು ಅಂತ ನಾನು ಅರಿಯದೇ ಇರುವಂಥೊಳಗೆ 3 ದಿನದ ಟ್ರೈನಿಂಗ್ ಕೊಟ್ಟರು. ಆ ಟ್ರೈನಿಂಗ್ ನನ್ನನ್ನು ಯಾವ ಮಟ್ಟಕ್ಕೆ ಅಂತಂದರೆ ನನ್ನೊಳಗೆ ನನಗೆ ಅನುಭವ ಆಗೋಕ್ಕೆ ಶುರುವಾಯಿತು. ಏನೋ ಒಂದು ಬದಲಾವಣೆ, ಏನೋ ಒಂದು ಮಾನಸಿಕ ಒತ್ತಡ, ಎಲ್ಲಿಲ್ಲದೆ ಏನೋ ಒಂದು ಸಿಗ್ತಾ ಇದೆ. ನನ್ನ ಹೃದಯದ ಹಂಬಲ ಶುರುವಾಗ್ತಾ ಹೋಗ್ತು. ಇನ್ನೂ ತಿಳಿಬೇಕು, ಹೆಚ್ಚು ತಿಳಿತಾ ಸಿಟ್ಟಿಂಗ್ಸ್ಗಳು ತಗೊಳ್ತಾ ಹೋದೆ. ಅವ್ರು ಹೇಳ್ದಂಗೆ ಫಾಲೋ ಮಾಡಿದೆ. ನನ್ನಲ್ಲೇ ನನಗೆ ಮಾನಸಿಕ ಶಾಂತಿ, ನೆಮ್ಮದಿ ಎಲ್ಲವೂ ತಂದುಕೊಡ್ತು. ಆಮೇಲೆ ನನ್ನಲ್ಲೇ ಮನೋಭಾವನೆ ಬದಲಾವಣೆ ಆಗಕ್ಕೆ ಶುರುವಾಗೋಯ್ತು. ಇದನ್ನು 4-5 ತಿಂಗಳಾದಮೇಲೆ ನಾನು 2019 ಜಾಯಿನ್ ಆದೆ. 4-5 ತಿಂಗಳಾದ ನಂತರ ನನಗೆ ಅರಿವಾದದ್ದನ್ನು ಇನ್ನಿತರಿಗೆ ತಿಳಿಸ್ಬೇಕು, ನಾನು ಯಾಕೆ ಇಲ್ಲಿ ಸೇವೆ ಮಾಡಬಾರ್ದು, ಇಂಥ ಒಂದು ದೈವಿ ಸ್ವರೂಪವಾಗಿ ಸಿಗ್ತಾ ಇರುವಂಥ ಈ ಸ್ಥಿತಿನ ನಾನು ಕಂಡುಹಿಡಿಸ್ಕೊಂಡು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾ ಅಂತ. ನಾನು ಇಂದು ಮಾತನಾಡುವ ವಿಷಯ ಅಂದರೆ, ನನ್ನ ಒಂದು ಸಣ್ಣ ದಯೆಯ ಸಹಾಯ, ಅದರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಅದನ್ನು ಮಾಡೋದಕ್ಕೆ ನನಗೆ ದಾರಿ ತೋರಿದ್ದು ಹಾರ್ಟ್ಫುಲ್ನೆಸ್ ಅಂತ ನನ್ನ ಭಾವನೆ. ನಾನು ನನ್ನ ಯಜಮಾನರು ವಾಕಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಶೆಡ್ನಲ್ಲಿ 2 ಮಹಿಳೆಯರಿದ್ದರು. ಒಬ್ಬ ವೃದ್ಧ ಮಹಿಳೆ, ಇನ್ನೊಬ್ಬರು ವಯಸ್ಕ ಮಹಿಳೆ. ಅವರು ಸ್ವಲ್ಪ ಬುದ್ಧಿಮಾಂದ್ಯರಾಗಿದ್ದರು. ದಿನವೂ ನಾವು ಹೋಗುತ್ತಾ ಇರಬೇಕಾದ್ರೆ ಚಿಲ್ಲರೆ ಕೊಡಿ ಅಂತ ಕಾಸು ಕೇಳ್ತಾ ಇದ್ರು. ನೋಡಮ್ಮ, ದಿನ ಕಾಸು ಕೇಳಬೇಡ, ದಿನ ಇಲ್ಲಿಂದ ಕೊಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು ದಿನ ಕೊಡ್ತಾಯಿದ್ವಿ, ಒಂದು ದಿನ ಕೊಡ್ತಾ ಇರಲಿಲ್ಲ. ಆಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ದೆ ಹಾಗೇನೆ, ಕೊಡಿ ಅಂತ ಅಂದ್ಬಿಟ್ಟು. ತಿಂಗಳಿಗೆ 200 ರೂಪಾಯಿ ಕೊಡ್ತೀನಿ ನಾನು, ಮತ್ತೆ ಪುನಃ ಕೇಳಬೇಡ ಅಂತ ಹೇಳಿದ್ರೆ ಅವರಲ್ಲಿ ತುಂಬ ಸಂತೋಷ ಆಯಿತು. ಎಷ್ಟು ಸಂತೋಷ ಆಯಿತು ಅಂದರೆ, ಕೇವಲ 200 ರೂಪಾಯಿಯಿಂದ ಅವರ ಪ್ರೀತಿಯ ಹೊಳೆನೇ ನನಗೆ ಅನಿಸಿದ್ರು ಅಂತ ನನಗೆ ಅನಿಸಿದೆ. ಅದರಿಂದ ಹಾರ್ಟ್ಫುಲ್ನೆಸ್ಸಿಂದ ಅದು ಸಾಧ್ಯವಾಗಿದೆ ಅಂತ ನಾನು ಅನ್ಕೋತೀನಿ. ನನ್ನ ಹೆಸರು ಗೀತಾ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹಾರ್ಟ್ಫುಲ್ನೆಸ್ ವೈಯಕ್ತಿಕ ಅನುಭವ ಹೇಳಬೇಕು ಅಂದರೆ, ನಾನು ಗೃಹಿಣಿಯಾಗಿದೆ. ಮನೆಯಲ್ಲಿ ಬರೀ ಅಡುಗೆ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಗಂಡ ನೋಡೋದು ಅಷ್ಟೇ ಇರ್ತಾ ಇತ್ತು. ನನಗೆ ಅನಿಸ್ತಾ ಇತ್ತು, ಏನಾದರೂ
ಇನ್ನೇನಾದ್ರೂ ಮಾಡಬೇಕು ನನ್ನ ಜೀವನದಲ್ಲಿ ಅಂತ ನನಗೆ ತುಂಬಾ ಒಂಥರ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಲೈಫಲ್ಲಿ ಅಂತ ಅನಿಸ್ತಿತ್ತು. ಲವಲವಿಕೆ ಇರ್ತಾ ಇರಲಿಲ್ಲ, ಏನೋ ದಿನ ಅದೇ ಕೆಲಸ ಮಾಡು, ಅದೇ ಇದು ಮಾಡು ಅಂತ ಒಂಥರ ಜಡ್ಡುಗಟ್ಟಿದೆ ಅಂತಾರಲ್ಲ ಆ ಥರ ಆಗ್ಬಿಟ್ಟಿತ್ತು. ಆ ಸಮಯದಲ್ಲಿ ನನ್ನ ಚಿಕ್ಕಪ್ಪ ಬಂದು ಹೇಳಿದ್ರು, ಏನಮ್ಮ ಹೆಣ್ಮಕ್ಳು ಖುಷಿಯಾಗಿ ಲವಲವಿಕೆಯಲ್ಲಿ ಇರಬೇಕು, ನೀನು ನನ್ನ ಜೊತೆ ಬಾ, ನಾನು ಧ್ಯಾನದ ಕೇಂದ್ರ ಕರ್ಕೊಂಡು ಹೋಗ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ಮಾಡು. ಅಲ್ಲಿ ವಾಲಂಟಿಯರ್ಸ್ ಎಲ್ಲ ಎಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಿರ್ತಾರೆ, ಒಬ್ರಿಗೊಬ್ರು ಹೆಂಗಿರ್ತಾರೆ ನೋಡು, ಬಾ ಕಲ್ತ್ಕೊ ಅಂತ ಹೇಳಿದ್ರು. ನನಗೂ ಒಂದು ಚೇಂಜ್ ಬೇಕಿತ್ತು ಅಂತ ಅವ್ರ ಜೊತೆ ಹೋದೆ. ಅವರೇ ಕರ್ಕೊಂಡು ಹೋಗ್ತಾ ಇದ್ರು, ಬರ್ತಾ ಇದ್ರು, ಬರ್ತಾ ಹೋಟೆಲ್ ತಿಂಡಿ ಎಲ್ಲ ಕೊಡಿಸ್ತಾ ಇದ್ರು. ಆ ಖುಷಿಗೆ ಹೋಗ್ತಾ ಇದ್ದೆ. ಹಾಗೆ ಧ್ಯಾನ ಅವ್ರ ಜೊತೆ ಕಲ್ತ್ಕೊಂಡು ಧ್ಯಾನ ಮಾಡೋದನ್ನ ಕಲಿತೆ. ಅಲ್ಲಿ ಎಲ್ಲಾರನ್ನೂ ನೋಡಿ ನನಗೂ ಖುಷಿ ಆಗ್ತಿತ್ತು. ನಾನು ವಾಲಂಟಿಯರ್ ಕೆಲಸ ಮಾಡೋದ್ರಿಂದ ಎಷ್ಟು ಸುಖ ಸಿಕ್ಕತ್ತೆ, ಇನ್ನೊಬ್ರಿಗೋಸ್ಕರ ಏನಾದರೂ ಹೆಲ್ಪ್ ಮಾಡಿದ್ರೆ ನಮ್ಗೆ ಎಷ್ಟು ಸಮಾಧಾನ ಸಿಕ್ಕತ್ತೆ ಅಂತ. ಆದ್ದರಿಂದ ಧ್ಯಾನ ಹಾಗೆ ಕಲ್ತ್ಕೊಂಡಿದ್ದು ನಾನು. ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನದಲ್ಲಿ ಒಳಗಡೆ ನಮಗೆ ಏನೆಲ್ಲ ಅನಿಸುತ್ತೆ ಅನ್ನೋದು ತಿಳ್ಕೊಂಡೆ. ಒಳ್ಳೇದೇನು ಕೆಟ್ಟದೇನು ಅಂತ ನಾವು ನಮ್ಮಲ್ಲೇ ತರ್ಕ ಆಗತ್ತೆ. ಆ ವಿಷಯಗಳು ನಮಗೆ ಗೊತ್ತಾಗತ್ತೆ, ಯಾವ್ದು ಒಳ್ಳೇದು ಮಾಡಬೇಕು, ಯಾವ್ದು ಕೆಟ್ಟದ್ದು ಮಾಡಬೇಕು, ನಿಜವಾದ ಶಾಂತಿ ಏನು, ಸಮಾಧಾನ ಏನು ಅಂತ ತಿಳ್ಕೊಳ್ಳೋಕ್ಕೂ ನನಗೆ ಸಹಾಯ ಆಯಿತು ಧ್ಯಾನದಿಂದ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಇಲ್ಲಿ ಬಂದಿರುವುದು ನಿಮ್ಮ ಜೊತೆ ನನ್ನ ಅನುಭವವನ್ನು ಹಂಚಿಕೊಳ್ಳಲು. ನನ್ನ ವಿಷಯ ನನ್ನನ್ನು ಪ್ರೇರೇಪಿಸಿದ ವ್ಯಕ್ತಿ. ನಾನು ಹೈಸ್ಕೂಲಲ್ಲಿದ್ದಾಗ ಎಲ್ಲ ಪುಸ್ತಕಗಳು ಲೈಬ್ರರಿಯಿಂದ ಓದ್ತಾ ಇರ್ತೀನಿ, ಉನ್ನತ ಸಾಧನೆಗಳ ವ್ಯಕ್ತಿಗಳ ಬಗ್ಗೆ. ಆಗ ಒಂದ್ಸರಿ ವಿವೇಕಾನಂದದ್ದು ಬಂದಿರುತ್ತೆ, ಅದರಲ್ಲಿ ಅವೇಕ್ ಅಂಡ್ ಅವೇರ್ ಇರ್ಬೋದು, ಧ್ಯಾನದ ಬಗ್ಗೆ, ತತ್ವಗಳು, ಇದೆಲ್ಲ ನನ್ನಲ್ಲಿ ಆಗಲೇ ಪ್ರೇರೇಪಿಸಿರುತ್ತೆ. ದೊಡ್ಡವಳಾದ್ಮೇಲೆ ತುಂಬ 20 ವರ್ಷ ಆದಮೇಲೆ ರಾಮಕೃಷ್ಣ ಪರಮಹಂಸರದ್ದು, ವಿವೇಕಾನಂದರದ್ದು ಲೈಫ್ ಹಿಸ್ಟ್ರಿ ಓದಿರ್ತೀನಿ. ಮದುವೆ ನಂತರ ನನ್ನ ಕಷ್ಟ ಇದೆಲ್ಲ ನನಗೆ ಧ್ಯಾನದ ಬಗ್ಗೆ ಗೊತ್ತಿದ್ರೂ ಅದ್ರ ಬಗ್ಗೆ ಸರಿಯಾಗಿ ಇದಾಗಿರಲ್ಲ. ಆ ಗುರುಗಳನ್ನ ನನ್ನ ಗುರು ಅಂತ ಒಪ್ಕೊಳ್ಳೋಕೆ ಆಗ್ತಿರಲ್ಲ. ದಿನ ಅಳ್ತಾ ಇರ್ತೀನಿ, ಗುರು ಬೇಕು, ನನ್ನ ಗುರು ಯಾರಿದ್ದಾರೋ ಅದನ್ನು ನನಗೆ ತೋರಿಸು ಅಂತ ತುಂಬ ಅಳ್ತಿರ್ತೀನಿ. ಒಂದಿನ ನಮ್ಮ ಪಕ್ಕದಲ್ಲೇ ಬರ್ತಾರೆ, ಮಾತಾಡ್ತಿರ್ತಾರೆ ಧ್ಯಾನ ಸತ್ಸಂಗ ಅಂತ. ಅವಾಗ ಹೋಗಿ ಕೇಳ್ತೀನಿ. ಆವಾಗ ಹಾರ್ಟ್ಫುಲ್ನೆಸ್ ಬಗ್ಗೆ ಹೇಳ್ತಾರೆ. ನಮ್ಮಲ್ಲಿ ಬೇರೆ ಏನೂ ಇಲ್ಲ, ವ್ರತಗಳು ಏನೂ ಇಲ್ಲ, ಸಾಧಾರಣವಾದ ಸರಳವಾದ ಇದು ಅಂದ್ಬಿಟ್ಟು ಹೇಳ್ತಾರೆ. ನಾನು ಆವತ್ತೇ ಜಾಯಿನ್ ಆಗ್ತೀನಿ. ಮತ್ತು ಮೊದಲ ಭೇಟಿ ಗುರುಗಳದ್ದು ನಮ್ಮ ಬೆಂಗಳೂರ ಝೋನಲ್ಲಿ ಬರ್ತಾರೆ. ಆವತ್ತು ತುಂಬ ನಮ್ಮ ತಿಪ್ಟೂರಲ್ಲಿ ಆಗಿರೋದು. ನಾವು ತಿಪ್ಟೂರಿಂದ 11 ಜನಗಳನ್ನ ಒಳಗೆ ಕರೀತಾರೆ. ಒಳ್ಳೆ ಅವ್ರ ಆತಿಥ್ಯ ಹೇಗಿರುತ್ತೆ ಅಂದರೆ, ಗುರುಗಳು ಅಷ್ಟು ದೊಡ್ಡ ಒಂದು ನಿರ್ದಿಷ್ಟ ಗುರುಗಳು ನಮಗೆಲ್ಲ ತಿಂಡಿ ಊಟ ಎಲ್ಲ ಪಾಸ್ ಮಾಡ್ತಾರೆ. ಒಂಥರ ಆ ಪ್ರೀತಿ ಆಧಾರಗಳು ನನಗೆ ಒಂಥರ ಪ್ರೇರೇಪಣೆ ಆಗುತ್ತೆ. ಮತ್ತು ನಮ್ಮನ್ನು 11 ಜನಗಳನ್ನ ಒಂದು ಮೂವಿಗೆ ಆಹ್ವಾನಿಸ್ತಾರೆ. ಅಲ್ಲಿ ಇಂಟರ್ವ್ಯೂಲಲ್ಲಿ ನಾವು ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗ್ತೀವಲ್ಲ, ಅವ್ರಿಗೆ ಸ್ನ್ಯಾಕ್ಸು ಅಥವಾ ಬೇಕ್ರಿ ಅನ್ನೋದು ಎಲ್ಲನೂ ನಮಗೆ ಒದಗಿಸ್ತಾರೆ. ಅದು ತಿಂಡಿ ಇರ್ಬೋದು, ಆದರೆ ನನಗೆ ಆಗ ಭರವಸೆ ಏನು ಬರುತ್ತೆ ಅಂದರೆ, ಒಬ್ಬ ತಂದೆ ತಾಯಿ ನಾನಿದ್ದೀನಿ ನಿನಗೆ ಅನ್ನೋ ಎಲ್ಲ ವಿಷಯದಲ್ಲೂ ನಾನಿದ್ದೀನಿ ಭರವಸೆ ಇರ್ತದೆ. ಎಲ್ಲ ನನ್ನ ಸೋದರ ಸೋದರಿಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಯಲಹಂಕ ನ್ಯೂ ಟೌನಿಂದ ಬಂದಿದ್ದೀನಿ. ನನ್ನ ಹೆಸರು ಪದ್ಮ ಅಂತ. ಸೊ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ವಿಷಯ ನನಗೆ ಸಿಕ್ಕ ಅತ್ಯುತ್ತಮ ಸಲಹೆ. ಸೊ ನಾನು ಆರ್ಟ್ಫುಲ್ನೆಸ್ಗೆ ಜಾಯ್ನ್ ಆಗಿ 3 ಮಂತ್ಸ್ ಆಗಿರುತ್ತೆ. ಸೊ ನನಗೆ ತುಂಬ ಗುರು ಅಂದರೆ ಹೇಗಿರ್ತಾರೆ ಏನು ಅಂತ ಹೇಳಿ ಒಬ್ಬರು ಉನ್ನತ ಆತ್ಮನ ಮೀಟ್ ಮಾಡೋ ಒಂದು ಸಂದರ್ಭಕ್ಕೋಸ್ಕರ ಅವರನ್ನು ನಾನು ಕಾಯ್ತಾ ಇರ್ತೀನಿ. ಸೊ ಹಿಂದಿನ ದಿವಸನೇ ಹೋಗ್ತೀನಿ, ಆದರೆ ತುಂಬ ಕ್ರೌಡ್ ಇರೋದ್ರಿಂದ ಅವ್ರನ್ನ ನಾನು ನೋಡಲಿಕ್ಕಾಗಲ್ಲ. ಇಡೀ ರಾತ್ರಿ ಪೂರ್ತಿ ವೇದನೆ ಪಡ್ತೀನಿ. ನೀನನ್ನು ಯಾವಾಗ ನೋಡ್ತೀನಿ ಅಂತ ನಾನು ಹೃದಯದಿಂದ ರೋಧಿಸ್ತಿರ್ತೀನಿ. ಸೊ ಬೆಳಗ್ಗೆ ಮತ್ತೆ ಎಲ್ಲನೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಎಲ್ಲರೂ ಮೀಟ್ ಮಾಡ್ತಾ ಬರ್ತಾರೆ, ನನ್ನ ಹತ್ರನೂ ಬರ್ತಾರೆ. ನಾನು ಆವಾಗ ಹೋಗಿ ಅವರ ಕಾಲನ್ನು ಭದ್ರವಾಗಿ ಹಿಡ್ಕೊಂಡು ನನ್ನ ಜೀವನನ ಸಾರ್ಥಕಪಡಿಸ್ಕೋಬೇಕು, ನನ್ನನ್ನು ಕೈ ಹಿಡಿದು ನಿಲ್ಲಿಸು ಅಂತ ಹೇಳಿ ನನ್ನ ಹೃದಯ ರೋಧಿಸುತ್ತೆ, ಒಳಗಡೆಯಿಂದನೇ ರೋಧಿಸ್ತಿರುತ್ತೆ. ಆಗ ಅವರು ನನಗೊಂದು ಆಶೀರ್ವಾದ ಕೊಡ್ತಾರೆ. ನೀನು
ಇನ್ಮೇಲೆ ಇದು ನನ್ನ ವೈಯಕ್ತಿಕವಾಗಿ ಅವರು ನನಗೆ ಕೊಟ್ಟಂಥ ಸಲಹೆ. ಇದು ಬೇರೆಯವ್ರಿಗೆ ಅನ್ವಯಿಸ್ಬೇಕು ಅಂತ ಏನಿಲ್ಲ. ಇನ್ಮೇಲೆ ನೀನು ಯಾರ ಕಾಲನ್ನು ಟಚ್ ಮಾಡಬೇಡ, ನಮಸ್ಕಾರ ಮಾಡಬೇಡ, ಮತ್ತು ಯಾವುದೇ ಹೈ ಲೋಸ್ ಮಾಡಬೇಡ. ಇದು 2 ಸಲಹೆನ ನನಗೋಸ್ಕರ ಕೊಡ್ತಾರೆ, ಮತ್ತು ಬ್ಲೆಸ್ಸಿಂಗ್ಸು ಕೊಡ್ತಾರೆ. ಆಮೇಲೆ ನನಗೆ ಇದರಿಂದ ಅರ್ಥ ಆಗಿದ್ದು ಏನಂದರೆ, ನಾವೊಂದು ಉನ್ನತವಾದ ಆತ್ಮಕ್ಕೆ ಸರೆಂಡರ್ ಆದಮೇಲೆ, ಉನ್ನತವಾದ ಗುರಿಯನ್ನು ಇಟ್ಕೊಂಡು ಉನ್ನತವಾದ ಒಂದು ಆತ್ಮಕ್ಕೆ ನಾವು ಸರೆಂಡರ್ ಆದಮೇಲೆ ಮತ್ತೆ ಬೇರೆ ಯಾರ್ಯಾರ್ದು ಗುರುಗಳಿಗೆ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಇದರಿಂದ ತಿಳಿಯುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ನನ್ನ ಹೆಸರು ಸುಬ್ಬಲಕ್ಷ್ಮಿ. ನಾನು ಯಲಚೇನಹಳ್ಳಿಯಿಂದ ಬಂದಿದ್ದೀನಿ. ನಾನು ಧ್ಯಾನದ ಬಗ್ಗೆನೇ ಹೇಳಬೇಕಂತ ತುಂಬ ಇಷ್ಟ. ಫಸ್ಟು ನನ್ನ ಮಗ ಶಂಕರ್, ಅವನು ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ದ. ನೀನು ಏನು ಧ್ಯಾನ ಮಾಡ್ತಿದ್ಯಾ, ಹೇಗೆ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ಅವನು ನನಗೆ ಒಂದು ಭಿತ್ತಿ ಪತ್ರ ಕೊಟ್ಟ. ಧ್ಯಾನ ಮಾಡೋದು ಹೇಗೆ, ಅಲ್ಲಿ ಯಾವ ನಿಯಮಗಳು ಪಾಲಿಸಬೇಕು, ಅದರಲ್ಲಿ 10 ನಿಯಮಗಳು ಅಂತಿದ್ವು. ಅದನ್ನು ಓದಿದ ತಕ್ಷಣ ನನಗೆ ತುಂಬ ಈ ಥರ ಪಾಲನೆ ಮಾಡಲೇಬೇಕು ಅಂತ ಒಂದು ಆಸೆ ಬಂತು. ಫಸ್ಟು ನಂದು ಎಕ್ಸ್ಪೀರಿಯನ್ಸ್ ಏನಂದರೆ, ನಮ್ಮ ಗುರುಗಳು ಪರಂಧಾಮ ಆಶ್ರಮಕ್ಕೆ ಬಂದಿದ್ದರು, ಭೂಮಿ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಇಂಗ್ಲೀಷ್ನಲ್ಲೇ ಮಾತಾಡ್ತಾನೇ ಇದ್ರು ಅವರು. ನಾನು ಅಂದ್ಕೊಂಡೆ, ನನ್ನ ಹೃದಯದಲ್ಲೇ ಅಂದ್ಕೊಂಡೆ, ಕನ್ನಡದಲ್ಲಿ ಒಂದು ಪದ ಆದರೂ ನಮ್ಮ ಗುರುಗಳು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಭಾಷಣ ಮುಗಿದಿದ ತಕ್ಷಣ ನನ್ನ ಹೃದಯದಲ್ಲಿ ಅಂದ್ಕೊಂಡಿದ್ದು, ನಮ್ಮ ಗುರುಗಳಿಗೆ ಹೇಗೆ ಗೊತ್ತಾಯಿತು, ಎಲ್ಲರಿಗೂ ನಮಸ್ಕಾರ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅಂದರೆ ನನಗೆ ನಮ್ಮ ಒಂದು ಮಕ್ಕಳ ಥರ ನೋಡ್ಕೊತಾರೆ. ತಂದೆ ತಾಯಿಗಿಂತ ಹೆಚ್ಚು ನಮ್ಮ ಗುರುಗಳು. ನಾವೇನು ಅಂದ್ಕೊಂಡ್ರು ಪ್ರತಿಯೊಂದು ನಮಗೆ ನಮ್ಮ ಹೃದಯದಲ್ಲಿ, ಅವ್ರ ಹೃದಯದಲ್ಲಿ ನಾವೆಲ್ಲ ಇರ್ತೀವಿ. ಪ್ರತಿ ಕ್ಷಣ ಅನುಭವಿಸ್ತಿದ್ದೀನಿ ನಾನು. ಅಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ನನಗೆ ತುಂಬನೇ ಒಂಥರ ಸಂತೋಷದಾಯಕ ಒಂದು ಕ್ಷಣ ಅನ್ಬೇಕು. ಅದು ನನಗೆ ಧ್ಯಾನ ಮಾಡಿದ ಹೊಸದರಲ್ಲಿ ನನಗಾಗಿದ್ದ ಅನುಭವ. ನನ್ನ ಮಾತನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಸೇರಿರುವ ಸಹೋದರ ಸಹೋದರಿಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನ ಹೆಸರು ರೇವತಿ. ನಾನು ಚೆನ್ನೈಯಿಂದ ಬಂದಿದ್ದೀನಿ. ನಾನು ಆರಿಸ್ಕೊಂಡಿರೋ ವಿಷಯ, ನಾನು ಮಾತಾಡೋ ವಿಷಯ ಆರ್ಟ್ಫುಲ್ನೆಸ್ ಧ್ಯಾನದಿಂದ ಬಂದ ಬದಲಾವಣೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ 22 ವಯಸ್ಸಿನಲ್ಲೇ ಈ ಧ್ಯಾನ ಸಂಸ್ಥೆಗೆ ಸೇರ್ತೀನಿ. ಅದು ಹೇಗೆ ಅಂದರೆ, ನನ್ನ ಮನೆಯವರೆಲ್ಲ ಇದರಲ್ಲಿ ಮೊದಲೇ ಅಭ್ಯಾಸ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾನು ಈ ಸಂಸ್ಥೆಗೆ ತುಂಬ ಬೇಗ ನಾನು ಸೇರಿಕೊಂಡು ನಾನು ದಿನನಿತ್ಯ ಅಭ್ಯಾಸ ಮಾಡಿಕೊಂಡು ಆಶ್ರಮಕ್ಕೆ ಹೋಗೋದು ಬರೋದು, ಅಲ್ಲಿ ವಾಲಂಟ್ರಿ ವರ್ಕ್ ಎಲ್ಲ ಮಾಡ್ತಾ ತುಂಬ ಜಾಲಿಯಾಗಿ ಮಾಡ್ಕೊಂಡಿರ್ತೀನಿ. ಇದು ನಮ್ಮ ಸಂಸ್ಥೆ ಬಂದು ಚೆನ್ನೈಯಲ್ಲಿ ಮಣಪಾಕಂನಲ್ಲೂ ತುಂಬ ದೊಡ್ಡ ಕೇಂದ್ರವಾಗಿದೆ. ಅಲ್ಲೂ ಹೋಗಿ ವಾಲಂಟ್ರಿ ವರ್ಕ್ ಮಾಡೋದು ತುಂಬ ಸಂತೋಷವಾಗಿ ನನ್ನ ಜೀವನ ಕಳೀತಾ ಇರಬೇಕಾದ್ರೆ ನನಗೆ ಮದುವೆ ಆಗುತ್ತೆ. ಮದುವೆ ಆಗಿದ ತಕ್ಷಣ ಅಲ್ಲಿನ ಜೀವನನೇ ನನ್ನದು ಸನ್ನಿವೇಶನ ಬೇರೆ ಆಗಿರುತ್ತೆ. ಅಲ್ಲಿ ಅವ್ರಿಗೆ ಧ್ಯಾನ ಈ ಆಶ್ರಮಕ್ಕೆ ಹೋಗೋದು ಆ ಥರ ಯಾವುದೋ ಅವ್ರಿಗೆ ತುಂಬ ಇಷ್ಟ ಆಗಲ್ಲ. ಇದರಿಂದ ನಾನು ತುಂಬ ದೂರವಾಗಬೇಕಾಗುತ್ತೆ. ಇದ್ರೂ ನಾನು ಅಲ್ಲಿ ಮಣಪಾಕಮಲ್ಲಿ ಚೆನ್ನೈ ಮಣಪಾಕಮಲ್ಲಿ ನಾನು ವಾಲಂಟ್ರಿ ವರ್ಕ್ ಮಾಡಬೇಕಾದ್ರೆ ನನ್ನ ಗುರುಗಳು ಏನಕ್ಕೂ ನನಗೆ ಒಂದು ಆಶೀರ್ವಾದ ಮಾಡಿರ್ತಾರೆ. ಅದಕ್ಕೊಂದು ಕಾರಣ ಇರುತ್ತೆ. ಅದು ನನಗೆ ಏನು ಅಂತ ಗೊತ್ತಾಗಿರಲ್ಲ. ಆದರೆ ತುಂಬ ಕುಣಿಸಿರ್ತೀನಿ ಆಶೀರ್ವಾದ ಸಿಕ್ಕಿದಾಗ. ಆಮೇಲೆ ಮದುವೆ ಆದಮೇಲೆ ನನಗೆ ಬಂದ ಕಷ್ಟಗಳು ತುಂಬ ಹೇಳಕ್ಕೆ ಅಸಾಧ್ಯವಾದ ಕಷ್ಟಗಳು. ಆವಾಗ ನನಗೆ ಜೀವನನೇ ಬೇಡ ಅಂತ ನಾನು ಅಂದ್ಕೊಂಡಿರ್ಬೇಕಾದ್ರೆ ಅವರ ಆಶೀರ್ವಾದ ನನಗೆ ನೆನಪು ಬಂದು ನನ್ನ ಜೀವನ ನಾನು ಬದಲಾಯಿಸ್ಕೊತೀನಿ. ಯಾವುದೊಂದನ್ನು ನಾವು ತಪ್ಪಾದ ಇದಕ್ಕೆ ಬರಬಾರ್ದು, ಯಾವುದೊಂದನ್ನು ನಾವು ಧೈರ್ಯವಾಗಿ ಸಾಧಿಸ್ಬೋದು ಅಂತ ಅಂದ್ಬಿಟ್ಟು ಇದು ಮಾಡಿಕೊಂಡು ಆ ಸಮಯ ನಾನು ಧ್ಯಾನ ಇದು ಮಾಡಿಕೊಂಡು ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯವಾಗಿ ನಿಭಾಯಿಸಬೇಕು ಅನ್ನೋ ಒಂದು ನನಗೆ ನಮ್ಮ ಆರ್ಟ್ಫುಲ್ನೆಸ್ ಸಂಸ್ಥೆ ಧ್ಯಾನ ಕೇಂದ್ರ ನನಗೆ ಹೇಳ್ಕೊಟ್ಟಿದೆ. ಎಷ್ಟು ಕಷ್ಟ ಬಂದರೂ ನಾವು ಧೈರ್ಯವಾಗಿ ನಿಭಾಯಿಸ್ಬೋದು ಅನ್ನೋ ಒಂದು ಇದು ನನಗೆ ಹೇಳ್ಕೊಟ್ಟಿದೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನನ್ನ ಹೆಸರು ಸೌಮ್ಯ. ನಾನು ಬನಶಂಕರಿಯಿಂದ ಬಂದಿದ್ದೀನಿ. ಸೊ ಇಲ್ಲಿ ನಾನು ಬಂದು ಹೇಗೆ ನಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ನನ್ನ ಅನುಭವ ಏನು ಅಂತಂದರೆ, ಧ್ಯಾನ ಮಾಡಿದಾಗ ಹೇಗೆ ಆಗುತ್ತೆ ಅಂತಂದರೆ, ನಾನು ಚಿಕ್ಕವಾಗಿಂದನೂ ಈ ಮೂರ್ತಿ ಪೂಜೆ ಅದು ಇದು ಎಲ್ಲ ದೇವಸ್ಥಾನಕ್ಕೆ ಹೋದು ಏನು ಅರ್ಥ ಅನಿಸ್ತಾ ಇರಲಿಲ್ಲ. ಏನಕ್ಕೆ ಮಾಡ್ತಾ
ಅಲ್ಲಿ ಸ್ಪಷ್ಟತೆ ಬರ್ತಾ ಇತ್ತು. ಆದರೆ ಇಲ್ಲಿ ದೇವಸ್ಥಾನಕ್ಕಾಗಲಿ ಎಲ್ಲರೂ ಹೋದಾಗ ನಮಗೆ ಸ್ಪಷ್ಟತೆ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಮೂರ್ತಿ ಪೂಜೆ ಬಗ್ಗೆ ನನಗೆ ಅಷ್ಟೊಂದು ಸ್ಪಷ್ಟತೆ ಇಲ್ಲದೇ ಇದ್ದಕ್ಕೆ ಮದುವೆ ಆಗಿದ ತಕ್ಷಣವೇ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಹಾರ್ಟ್ಫುಲ್ನೆಸ್ ಸೇರಿಕೊಂಡೆ. ಅಂದರೆ ಅದೇ ಕೆಲಸವಾಗಿ ಹೋಗಿ ಅಂತಲ್ಲ, ಯಾರೋ ಹೇಳಿದ್ರು ಅಂತ ನಾನು ಸಿಟ್ಟಿಂಗ್ ತಗೊಂಡೆ ಅಷ್ಟೇ. ಆವಾಗಿಂದನೂ ಆಲ್ಮೋಸ್ಟ್ 20 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಸೊ ಆವಾಗಿಂದನೂ ಒಂದೇ ಸಲ ನನಗೇನು ಸ್ಪಷ್ಟತೆ ಸಿಗಲಿಲ್ಲ. ನಿಧಾನವಾಗಿ ನಾನು ಅಭ್ಯಾಸ ಮಾಡ್ತಾ ಇಲ್ಲಿರೋ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ತಾ ನಾನು ಲಿವಿಂಗ್ ಗುರು ಆಗಲಿ, ಧ್ಯಾನ, ಶುದ್ಧೀಕರಣ ಆಗಲಿ, ಈ ಥರ ಸ್ಪಾಟ್ ಕ್ಲೀನಿಂಗ್ ಆಗಲಿ ಇವೆಲ್ಲ ಮಾಡ್ತಾ ಇರೋದ್ರಿಂದ ನಾನು ಏನಕ್ಕೆ ನನ್ನ ಜನ್ಮ ಬಂದಿದೆ, ಅದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಇವಾಗ ಕ್ಲಿಯರ್ ಆಗಿ ನಾನು ತಿಳ್ಕೊತಾ ಇದ್ದೀನಿ. ಇದರಿಂದ ನನಗೆ ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಎಲ್ಲ ಥರನೂ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೆ ತುಂಬ ಸಹಾಯ ಆಗ್ತಿದೆ. ಈವನ್ ನಾನು ಸ್ಕೂಲಲ್ಲಿ ಟೀಚರ್ ಆಗಿದೆ, ಅಲ್ಲೂ ನನಗೆ ತುಂಬ ಹೆಲ್ಪ್ ಆಯಿತು. ಮಕ್ಕಳನ್ನ ಹೇಗೆ ಡೀಲ್ ಮಾಡಬೇಕು ಅಂತ ಅಂದ್ಬಿಟ್ಟು. ಫ್ಯಾಮಿಲಿಯಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಸೊ ಇವಾಗಲೂ ನಾವು ಜಾಯಿಂಟ್ ಫ್ಯಾಮಿಲಿಯಾಗೆ ಇದ್ದೀವಿ 20 years ಇಂದ. ಸೊ ಹೇಗೆ ನಾವು ನಿಭಾಯಿಸ್ಕೊಂಡು ಬಂದರೆ ನಾವು ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದನ್ನು ನಾನು ತುಂಬಾ ಕಲಿತಾ ಇದ್ದೀನಿ. ಇದು ನನಗೆ ತುಂಬ ಸಹಾಯ ಆಗಿದೆ. ಸೊ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್. ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ನನಗೆ ಸಿಕ್ಕಿರುವ ಟಾಪಿಕ್ಕು ವೃತ್ತಿಯ ಅನುಭವ. ನನ್ನ ವೃತ್ತಿ ಅನುಭವ ಹೇಳ್ಬೇಕಂದ್ರೆ, ದೇಶದಲ್ಲಿ ಗಡಿ ಭಾಗದಲ್ಲಿ ದೇಶ ಕಾಯೋಕ್ಕೆ ಸೈನಿಕರು ಇರ್ತಾರೆ. ಅದೇ ರೀತಿ ದೇಶದ ಒಳಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ಪೊಲೀಸ್ ಇಲಾಖೆ ಇರುತ್ತೆ. ಈ ಪೊಲೀಸ್ ಇಲಾಖೆಯಲ್ಲಿ ನಾನು 23 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೀನಿ. ಈ ಕರ್ತವ್ಯ ನಿರ್ವಹಿಸ್ತಾ ಇರೋದು ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಜನಸೇವೆ ಮಾಡ್ತಾ ಇದ್ದೀವಿ, ಅದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಇದು ಸಫಲ ಆಗಿದ್ದು ಗುರು ಹಿರಿಯರ ಆಶೀರ್ವಾದ ಮತ್ತು ತಂದೆ ತಾಯಿಯವರ ಆಶೀರ್ವಾದ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಆಂಜನೇಯ. ವೇದಿಕೆ ಮೇಲೆ ಹಾಸನರಾಗಿರುವ ಸಹೋದರಿಯರೇ, ನನ್ನ ಸಹೋದರರೇ, ಹಾಗೂ ನಮ್ಮ ಹಿಂದೆ ಕೂತಿರುವ ಹಿರಿಯರೇ ಹಾಗೂ ಜಯಪ್ರಕಾಶ್ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಇವತ್ತು ನನಗೆ ಟಾಪಿಕ್ ಕೊಟ್ಟಿರೋದು ಬಿಸ್ನೆಸ್ ಅಂತ ಹೇಳ್ಬೇಕಂದ್ರೆ, ಇವತ್ತು ನಾನು ಎಂಟರ್ಪ್ರಿನರ್, ಮಾಲೀಕ, ಉದ್ಯಮಿ ಆಗಿದ್ದೀನಿ ಅಂದರೆ ಅದು ಸುಮ್ಮನೆ ಆಗಿರೋದಿಲ್ಲ. ಅದಕ್ಕೆ ಹಿಂದೆ ತುಂಬ ಶ್ರಮ ಇರುತ್ತೆ. ಈ ದೇಶದಲ್ಲಿ 100ಕ್ಕೆ 50-60% ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊತಾರೆ. ಇನ್ನು ಅದ್ರಲ್ಲಿ ಯಶಸ್ಸು ಕಾಣೋದು 30-40% ಅಷ್ಟೇ. ಇದಕ್ಕೆ ಕಾರಣ ಏನಂದರೆ, ನಾವು ಏನು ಕೆಲಸ ಮಾಡ್ತೀವಿ, ಏನು ಬಿಸ್ನೆಸ್ ಮಾಡ್ತೀವಿ, ಅದ್ರ ಬಗ್ಗೆ ಆಳವಾಗಿ ಮಾಡಬೇಕು ಮತ್ತು ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಬೇಕು. ಅವಾಗ ಮಾತ್ರ ಯಶಸ್ವಿ ಬಿಸ್ನೆಸ್ನ ಆಗಕ್ಕೆ ಚಾನ್ಸಸ್ ಇರೋದು. ಹಾಗೆ ಇವತ್ತು ನಾನು ತುಂಬ ಒಂದು 15 ವರ್ಷದಿಂದ ಹೆಲ್ಪರ್ ಆಗಿ, ಆಪರೇಟರ್ ಆಗಿ, ಸೂಪರ್ವೈಸರ್ ಆಗಿ, ಆಮೇಲೆ ನಾನು ಮಾಲೀಕ ಆಗಿರೋದು. ಹಾಗಾಗಿ ಇವತ್ತು ಕೂಡ 8 ವರ್ಷ 9 ವರ್ಷ ಆಗಿದೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇವತ್ತು ಕೂಡ ನೈಟ್ ಹುಡುಗರು ಕೆಲಸ ಮಾಡೋರು, ಸರ್ ಬಿಸಿಲಿಂಗ್ ಆಗಿದೆ ಅಂತ 1 ಗಂಟೆ 2 ಗಂಟೆ ನೈಟಲ್ಲಿ ಫೋನ್ ಮಾಡ್ತಾರೆ. ಆದ್ರೂ ಕೂಡ ನಿಂತ್ಗಳಲ್ಲೇ ಹಿಂಗೆ ಮಾಡಬೇಕು, ಹಿಂಗೆ ಬಿಡ್ರಪ್ಪ ಅಂತ ಹೇಳ್ತೀವಿ. ಯಾಕಂದರೆ ಅಷ್ಟು ಆಳವಾಗಿ ತಿಳ್ಕೊಂಡಿರೋದ್ರಿಂದ, ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿರೋದ್ರಿಂದ ಅದು ಆ ಬಿಸ್ನೆಸ್ ಲಾಸ್ ಆಗಿಬಿಡೋದಿಲ್ಲ ಮತ್ತು ಯಶಸ್ವಿ ಉದ್ಯಮಿ ಆಗೋಕ್ಕೆ ಅದು ಒಂದು ದಾರಿ ಅಂತ ಹೇಳ್ತಾ, ಹಾಗೆ ಈಗ ಮಾತಾಡಲು ಅವಕಾಶ ಮಾಡಿಕೊಡ್ತಾ 1 ನಿಮಿಷದಲ್ಲಿ ಹೇಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ. ನನಗೀಗ 65 ಏಜ್ ಆಗಿದೆ. ನಾನು ಮುಂಚೆ ಗೌರ್ಮೆಂಟ್ ಜಾಬಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಸುಮಾರು 1985 ನಾನು ಗೌರ್ಮೆಂಟ್ ಜಾಬಲ್ಲಿ ಇದು ಬಿಟ್ಟು ಒಂದು 18 ವರ್ಷ ನಾನು ಗೌರ್ಮೆಂಟ್ ಜಾಬಲ್ಲಿ ಸರ್ವಿಸ್ ಮಾಡಿಬಿಟ್ಟು ಇವಾಗಲೂ ನಾನು ಪೆನ್ಷನ್ ಬರ್ತಾ ಇದ್ದೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ಕೊಂಡು ನಾನು ವೃತ್ತಿ ಮಾಡ್ತಾ ಇರ್ಬೇಕಾದ್ರೆ, ನಾನೊಂದು ಆಪ್ಟಿಕಲ್ ಕನ್ನಡಕತೆ ಮಾಡಬೇಕು ಅಂತ ಮಾಡ್ಕೊಂಡು ನಾವು ಒಂದು ಬ್ರ್ಯಾಂಚ್ ಮಾಡಿಬಿಟ್ಟು ಇವತ್ತು 4-5 ಬ್ರ್ಯಾಂಚ್ಗಳಾಗಿದೆ. ಜೊತೆಗೆ ನಾನು ಲಯನ್ಸ್ ಕ್ಲಬ್ಬಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅದ್ರ ಜೊತೆಗೆ ಐ ಕ್ಯಾಂಪ್ಗಳು 106 ಕ್ಯಾಂಪ್ಗಳು ಮಾಡ್ತೀವಿ. ಸುಮಾರು 1000 ಜನಕ್ಕೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸಿದ್ದಾರೆ. ಕಾಣ್ಕೊಳ್ಗಳೆಲ್ಲ ಫ್ರೀಯಾಗಿ ನಾವು ಲಯನ್ಸ್ ಕ್ಲಬ್ಬಿಂದ ಅದರಿಂದ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮದು ಆಪ್ಟಿಕಲ್ ಸಹ ಒಂದು 3-4-5 ಅಂಗಡಿ ಇದೆ. ಒಂದು 8-10 ಜನ 12 ಜನ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ನಾವು ಬರೋ ಬಿಸ್ನೆಸ್ಸಲ್ಲಿ ಲಾಭ ಒಂದೇ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಜೊತೆ ಸರ್ವಿಸ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಐ ಕ್ಯಾಂಪ್ಗಳೆಲ್ಲ ಮಾಡ್ಕೊತ ಸುಮಾರು ಇದು ಮಾಡ್ಕೊತ ಈ ಕಡೆ ಈ ಥರ ಮಾಡ್ಕೊತ ನಮ್ಮ ಅಂಗಡಿ ವರ್ಕರ್ಸಸ್ ಅಂತಲೂ ನಾವು ಪೂರ್ತಿ ಸಪೋರ್ಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅವರಿಗೂ ಅವರ ಕಷ್ಟ ಸುಖಗಳನ್ನ ನಾವು ಅರ್ಥ ಮಾಡ್ಕೊಂಡು ಅವರಿಗೂ ಸ್ಪಂದನೆ ಮಾಡ್ಕೊಂತ ನಾವು ಈ ಥರ ವರ್ಕ್ ಮಾಡ್ಕೊಂತ ಸುಮಾರು 4-5 ಬ್ರಾಂಚ್ಗಳಾಗಿದೆ. ಇವು ನಮ್ಮದು ಮಂಗಳೂರಲ್ಲಿ ಒಂದು ಬ್ರಾಂಚ್ ಆಗ್ತದೆ, ಬೆಂಗಳೂರಲ್ಲಿ ಇನ್ನೊಂದು ಬ್ರಾಂಚ್ ನಡೀತಾ ಇದೆ ಕೆಲಸ.
ಮುಂದೆ ಇನ್ನೂ ಬ್ರಾಂಚ್ಗಳು ಅಭಿವೃದ್ಧಿ ಮಾಡಬೇಕು, ಬಿಸ್ನೆಸ್ ಎಲ್ಲರಿಗೂ ಇದು ಮಾಡಬೇಕು ಅಂತ ಹೇಳ್ಕೊಂಬಿಟ್ಟು ಅದೇ ಥರ ನಾನು ನಮ್ಮ ಲೈನ್ ಕ್ಲಬ್ಬಲ್ಲಿ ಅದೇ ಥರ ಸರ್ವೀಸು ಮಾಡಬೇಕು ಅಂತ ಮಾಡ್ಕೊಂಡು ಇದೇ ಥರ ನಾನು ಈ ಥರ ಕ್ಲಬ್ಬಲ್ಲಿ ಕೆಲವೊಂದು ಮೀಟಿಂಗಲ್ಲಿ ಭಾಷಣ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ನನಗೆ. ಅದಕ್ಕೋಸ್ಕರ ಇಲ್ಲಿ ಇವು ಆನ್ಲೈನಲ್ಲಿ ಅದೆಲ್ಲ ಕೇಳ್ಕೊಂತ ನಾನು ಇವ್ರದ್ದು ಒಂದು 2-3 ಸ್ಪೀಚ್ ಕೇಳಿದೆ. ನನಗೆ ಆನ್ಲೈನಲ್ಲಿ ಅಟೆಂಡ್ ಮಾಡಲಿಕ್ಕೆ ಟೈಮೇ ಆಗ್ತಿರಲಿಲ್ಲ. ಹೇಗಾದ್ರೂ ಮಾಡಿ ಒಂದು 4-5 ದಿನ ಎಲ್ಲರೂ ಒಂದು ಫ್ರೀ ಇದ್ದ ಟೈಮಲ್ಲಿ ರೆಗ್ಯುಲರಾಗಿ ಈ ಥರ ಕೋರ್ಸ್ಗಳು ಅಟೆಂಡ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಆ ಥರ ಇವತ್ತೊಂದು ಅಪಾರ್ಚುನಿಟಿ ನನಗೆ ಸಿಕ್ತು. ಅದಕ್ಕೋಸ್ಕರ ಇಲ್ಲಿ ಬಂದು ಜಾಯ್ನ್ ಆಗಿಬಿಟ್ಟು ಈ ಥರ ನಾನು ಇವತ್ತು ಜಾಯ್ನ್ ಆಗಿದೆ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ವಿಶೇಷವಾಗಿ ಜಯಪ್ರಕಾಶ್ ನಾಗ್ದೇಳಿ ಇವತ್ತು ಈ ಶಿಬಿರನ 1 ದಿನದ ಶಿಬಿರವನ್ನು ನಮಗೆ ಹಮ್ಮಿಕೊಂಡು ಎಲ್ಲ ಅವ್ರಿಗೆ ನಡೆಸ್ತಾ ಇದ್ದಾರೆ. ಅವ್ರಿಗೂ ಮತ್ತೊಮ್ಮೆ ಆತ್ಮೀಯ ನಮಸ್ಕಾರಗಳು ಹೇಳ್ತೀನಿ. ನನ್ನ ಹೆಸರು ವಿಕಾಸ್ ಅಂತೇಳಿ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ HSR ಲೇಔಟಲ್ಲಿ. ನಾನು ವಿದ್ಯಾಭ್ಯಾಸನೆಲ್ಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬಸವಾಪುರ ಗ್ರಾಮದಲ್ಲಿ ಅಲ್ಲೇನೆ ಪ್ರಾಥಮಿಕ ಹಂತದಿರ್ಬೋದು, ಮತ್ತೆ ಪ್ರೌಢಶಾಲಾ ಮತ್ತೆ ಡಿಪ್ಲೊಮಾ ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಲ್ಲೇ ನಮ್ಮ ಹೋಬಳಿ ಮಟ್ಟದಲ್ಲಿ ಮುಗಿಸಿ ನಂತರ ಮೈಸೂರು ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಂತರ ಬ್ಯಾಂಗ್ಳೂರಿಗೆ 2000 ಇಸ್ವಿನಲ್ಲಿ ಬಂದು ಒಂದು ಕಂಪನಿಯಲ್ಲಿ ಹಿಂದೂಸ್ತಾನ್ ಆಫೀಸ್ ಪ್ರಾಡಕ್ಟ್ ಲಿಮಿಟೆಡ್ ಅಂತ ಒಂದು ಕಂಪನಿಯಲ್ಲಿ ಎಂಪ್ಲಾಯ್ ಆಗಿ ಒಂದು 5 ವರ್ಷ ಕೆಲಸ ಮಾಡಿದೆ. ಅದು 5 ವರ್ಷದ ನಂತರ ನಾನು ಏನಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ಚಿಕ್ಕದಾಗಿ ಒಂದು ಗುಡ್ ಲೈಫ್ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಕೋರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇಂಟೀರಿಯರ್ ಫ್ಯಾಬ್ರಿಕೇಶನ್ಸ್ ಅಂತೇಳಿ ಒಂದು 7-8 ವರ್ಷ 2010ವರೆಗೂ ನಾನು ಇದರಲ್ಲಿ ವರ್ಕ್ ಮಾಡಿಸಿದೆ. ಅಂದರೆ ಒಂದು 4-5 ಜನ ಎಂಪ್ಲಾಯ್ ಇಟ್ಕೊಂಡ್ಬಿಟ್ಟು ನಂತರ ನಾನೇ ಓನ್ ಆಗಿ ಮೆಟೀರಿಯಲ್ನ ಸೇಲ್ಸ್ ಮಾಡಬೇಕು, ಪ್ರಾಡಕ್ಟ್ಗಳನ್ನ ತರಿಸಿ ಇಂಪೋರ್ಟ್ ಮಾಡಿ ಅಂತೇಳಿ 2013ರಿಂದ 2025ವರೆಗೂ ಅದ್ರ ಕಡೆ ಹೆಚ್ಚಿನ ಗಮನ ಹರಿಸಿದೆ. ಆ ಬಿಸ್ನೆಸ್ ತುಂಬಾ ಸಕ್ಸಸ್ ಆಯಿತು. ಹಾಗೇನು ಮಧ್ಯದಲ್ಲಿ ಮತ್ತೆ ಕೋವಿಡ್ ಆದ ನಂತರ ಒಂದು ಕಂಪ್ನಿ ಮತ್ತೊಂದು ಗುಡ್ ಲೈಫ್ ಸ್ಟೇ ಸರ್ವಿಸಸ್ ಅಂತ, ಅದು ಪೇಯಿಂಗ್ ಗೆಸ್ಟ್ ಸರ್ವಿಸ್ HSR ಲೇಔಟಲ್ಲಿ ಆ ಕಡೆ IT ಫೀಲ್ಡಲ್ಲಿ ತುಂಬ ಜನ ಎಲ್ಲ ಪೇಯಿಂಗ್ ಗೆಸ್ಟ್ ಸರ್ವಿಸ್ಗೆ ಕೇಳ್ತಾ ಇದ್ರು. ಹಾಗಾಗಿ ಒಂದು 3-4 ದಿನ ಗುಡ್ ಲೈಫ್ ಸ್ಟೇಸ್ ಪ್ರೈಮಾ ರೆಜಿನಾ ಅಂತೇಳಿ ಮತ್ತೆ ಕ್ಯಾಸಲ್ ಅಂತೇಳಿ ಹೊಡೆದ್ರೆ ನಾವು ಗೂಗಲಲ್ಲಿ ಅದೆಲ್ಲ ಇದೆ. ತುಂಬ ಪ್ರೀಮಿಯಂ ಆಗಿ ಬಿಸ್ನೆಸ್ ಮಾಡ್ತಾ ಇದೀವಿ. ಅದನ್ನು ಒಂದು ರೀತಿ ಹಾಗೆಯೇ ಈಗ ಕಳೆದ 6 ತಿಂಗಳಿಂದ ಒಂದು ಇಂಪಾರ್ಟೆಂಟ್ ಲೂಮಿಯಾ ಓನ್ ಬ್ರ್ಯಾಂಡೆಡ್ ಲೂಮಿಯಾ UPC ಪ್ರೊಫೈಲ್ಸ್ ಅಂತೇಳಿ ಒಂದು ವಿಂಡೋಸ್ಗೆ ಇರ್ಬೋದು, ಎಲ್ಲ ಕಮರ್ಷಿಯಲ್ಸ್ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ಗೆ ಆ ಬಿಲ್ಡಿಂಗ್ಗಳಿಗೋಸ್ಕರ ಎಲ್ಲ ಇಂಪೋರ್ಟ್ ಮಾಡಿಬಿಟ್ಟು ಅದು ಲೂಮಿಯಾ ಬ್ರ್ಯಾಂಡೆಡ್ ಮಾಡಿ ನಾವು ಮೆಟೀರಿಯಲ್ನ ಎಲ್ಲ ಕಡೆಗೂ ಆಲ್ಮೋಸ್ಟ್ ಸೌತ್ ಇಂಡಿಯಾಗೆ ಪ್ಲಾನ್ ಮಾಡಿದ್ವಿ. ಸೌತ್ ಇಂಡಿಯಾಗೆಲ್ಲ ಕಳಿಸ್ತಾ ಇದೀವಿ ಮೆಟೀರಿಯಲ್ನ. ತುಂಬ ಶಾರ್ಟ್ ಆಗಿ ನಮ್ಮ ಏನು ಇವತ್ತಿನ ಟೆಕ್ನಾಲಜಿ ಆಧುನಿಕವಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡ್ತಾ ಇದೀವಿ. ಈ ವಿಚಾರವಾಗಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. A very good afternoon to everyone. I'm Nisha and I'm going to speak a few words on yoga. So basically yoga is an ancient practice which helps us to maintain the healthy body and the peaceful mind. So yoga consists of the combinations of physical practices or the meditation and the breathing exercises. And in the modern world, people are very busy, and to reduce stress, it helps us to be calm and more goal-oriented and keep us focused. So it doesn't need any equipment or much space to practice. It is a very simple technique which helps us to concentrate, builds healthy body and flexibility. And as the saying goes, the tradition of yoga is for the self, through the self, and for ourselves. So I would say that it helps us to make our life easier and healthier, and transform ourselves overall to be a positive well-being. Thank you. Good.